This remarkable journey, the one that we will embark upon together, filled with learning, experience, and enlightenment. It's not only traditional. Welcome you all for the inaugural program. Yes. Our group COO is chosen. And we would like to. And build this wonderful team to deliver the best of healthcare to the people of this area and beyond. I'm very proud of the entire team here for doing what you're doing. Special thanks to Dr. Aruna for initiating this wonderful thing. I think we have a wonderful chief guest today who has just experienced motherhood. Nobody better for the occasion to express the joy of having a child. And IVF, and I've seen it, we have been running this service at Infantry Road, and they're wonderful stories when you have children. My daughter was here, I was telling her, it's a little bit of a pain when they grow up, but when they're children, they're amazing. So the extraordinary joy of having children, if medical profession can facilitate that in some way, this is exactly why this profession is there for. This is wonderful doctors and faculty from Sparsh Hospitals. Thank you for having me here. ಖುಷಿ ಆಗುತ್ತೆ ಲೈಕ್ ನಾನು ಸರಿಗೆ ಹೇಳ್ತಾ ಇದ್ದೆ ಶರಣ್ ಪಾಟೀಲ್ ಸರಿಗೆ ಹೇಳ್ತಾ ಇದ್ದೆ ವೆನ್ ದ ಆ್ಯಂಕರ್ ಇಸ್ ಲೈಕ್ ಕಾಲಿಂಗ್ ಔಟ್ ಮೈ ನೇಮ್ ಆಸ್ ಮಿಸ್ ಹರ್ಷಿಕಾ ಖುಷಿ ಆಗುತ್ತೆ ಬಿಕಾಸ್ ಯು ಸ್ಟಿಲ್ ಫೀಲ್ ಲೈಕ್ ಇನ್ನೂ ಮದುವೆ ಆಗಿಲ್ಲ ಮಗನೂ ಆಗಿಲ್ಲ ಅಂತ ಬಟ್ I'm at this phase where I'm enjoying motherhood so much. Nan Papuge, I'm blessed with a baby girl and she's 3 months old. And the joy of looking at her face, the joy of having her in my arms, Maguna padiyode ಒಂದು ನಿಜವಾಗ್ಲೂ ಒಂದು ದೇವರ ಆಶೀರ್ವಾದ. ಆ ಆಶೀರ್ವಾದ ಬ್ಲೆಸ್ ಆದಮೇಲೆ ಆ ಮಗು ನಿಮ್ಮ ಥರನೇ ಹುಟ್ಟುತ್ತೆ, ಇಲ್ಲ ನಿಮ್ಮ ಹಸ್ಬೆಂಡ್ ಥರ ಹುಟ್ಟುತ್ತೆ, ಕಣ್ಣು ಮೂಗು ಬಾಯಿ ಎಲ್ಲ ನಿಮ್ಮ ಥರ ಅಂತ ಹೇಳಿದಾಗ such a beautiful thing. I mean, thanks to God for making something like this. We are blessed to have children as women. I think our life completes when you have children. So I'm blessed. ಈ ಒಂದು ಕಾರ್ಯಕ್ರಮ, ಈ ಒಂದು ಸ್ಪರ್ಶ್ ಹಾಸ್ಪಿಟಲ್ನ IVF ಫೆಸಿಲಿಟಿ ಓಪನಿಂಗ್ಗೆ ಕರೆದಾಗ ನನಗೆ ಸಾಕಷ್ಟು ಕಾರ್ಯಕ್ರಮಗಳು ಬಂತು ಆಫ್ಟರ್ ಐ ಗೇವ್ ಬರ್ತ್ ಇನ್ ಮೈ ಪೋಸ್ಟ್ ಪಾರ್ಟಮ್. ಬಟ್ ನಾನು ಯಾವುದಕ್ಕೂ ಒಪ್ಕೊಂಡಿಲ್ಲ ಬಿಕಾಸ್ ಐ ಆಮ್ ಎಕ್ಸ್ಕ್ಲೂಸಿವ್ಲಿ ಬ್ರೆಸ್ಟ್ ಫೀಡಿಂಗ್ ಮೈ ಬೇಬಿ. ಸೊ ಐ ಸೈಡ್ ಎಲ್ಲೂ ಬರೋಕ್ಕಾಗಲ್ಲ, ಐ ಆಮ್ ರಿಯಲಿ ಸಾರಿ, ಅಟ್ಲೀಸ್ಟ್ ಟಿಲ್ 6 months ಟಿಲ್ ಶೀ ಸ್ಟಾರ್ಟ್ಸ್ ಆನ್ ಸಾಲಿಡ್ಸ್ ನನಗೆಲ್ಲೂ ಬರೋಕ್ಕಾಗಲ್ಲ ಅಂತ. ಬಟ್ ಈ ಒಂದು ಕಾರ್ಯಕ್ರಮ ಸ್ಪರ್ಶ್ ಹಾಸ್ಪಿಟಲ್ನ IVF ಫೆಸಿಲಿಟಿ ಓಪನಿಂಗ್ ಅಂತ ಹೇಳಿದಾಗ ನಾನು ಖಂಡಿತ ಬಂದೇ ಬರ್ತೀನಿ ಅಂತ ಹೇಳಿದೆ. ಯಾಕಂದರೆ ಯು ಆರ್ ಮೇಕಿಂಗ್ people's dreams come true. So a round of applause to Sparsh Hospital, to the Everything honest. yeah, very honest. Oh, nice. Success. So these are. ಡೆಲಿವರ್ ಮಾಡಿ ಮಗುನ ಡೆಲಿವರ್ ಮಾಡಿ ಈ ಒಂದು ಕಾರ್ಯಕ್ರಮ ಒಂದು ತಾಯ್ತನದ ಅನುಭವ, ಒಂದು ತಾಯಿ ಆದ್ಮೇಲೆ ಆಗುವಂತ
ನಮ್ಮ ಬಾಡಿಯಲ್ಲಿ ಆಗುವಂತ ವಿಶೇಷ ಚೇಂಜಸ್ಗಳು ಏನೇ ನಾವು ಅನುಭವಿಸ್ತೀವಿ ಅದನ್ನ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಫೆಸಿಲಿಟಿ ಅಂತ. ತುಂಬಾ ಜನರಿಗೆ ನ್ಯಾಚುರಲ್ ಆಗಿ ಆಗುತ್ತೆ, ಕೆಲವು ಜನರಿಗೆ ನ್ಯಾಚುರಲ್ ಆಗಿ ಆಗಲ್ಲ, ತುಂಬಾ ಕಷ್ಟಪಡ್ತಾರೆ, ಸಾಕಷ್ಟು ವರ್ಷಗಳು ಕಷ್ಟಪಡ್ತಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ಏಜ್ ಅನ್ನೋದು ನಿಲ್ಲಲ್ಲ, ಏಜ್ ಅನ್ನೋದು ಹೋಗ್ತಾ ಇರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಏಜ್ ಮುಂದೆ ಹೋಗ್ತಾ ಇದೆ, ಅದೊಂದು ಟೆನ್ಷನ್ ಇರುತ್ತೆ. ನನ್ನ ಎಕ್ಸ್ ಚೆನ್ನಾಗಿರುತ್ತಾ, ನನ್ನ ಏಜ್ ಹೋಗ್ತಾ ನಾನು ವಿಲ್ ಐ ಬಿ ಏಬಲ್ ಟು ಕನ್ಸೀವ್ ಅನ್ನೋ ಒಂದು ಟೆನ್ಷನ್ ಇರುತ್ತೆ. ಸೊ ಈ ಒಂದು IVF ಫೆಸಿಲಿಟಿಯಲ್ಲಿ ಎಕ್ಸ್ ಕೂಡ ಫೇಸ್ ಮಾಡ್ಬೋದು ಅನ್ಸುತ್ತೆ ಅಲ್ವಾ ಡಾಕ್ಟರ್? ಎಸ್. ಸೊ ನೀವು IVF ಮಾಡಿಸ್ಲಿಕ್ಕೆ ನಿಮಗೆ ಇಂಟ್ರೆಸ್ಟ್ ಇಲ್ಲ, ನಿಮಗೆ ನ್ಯಾಚುರಲ್ ಆಗಿ ಟ್ರೈ ಮಾಡಬೇಕು ಅಂತ ಇದ್ರೂ ಕೂಡ ನೀವೇನು ಮಾಡ್ಬೋದು, ನಿಮ್ಮ ಯಂಗ್ ಏಜಲ್ಲಿ ಬಂದು ಎಗ್ಸ್ನ ಫ್ರೀಸ್ ಮಾಡ್ಕೋಬೋದು. ನಿಮಗೆ ಯಾವಾಗ ಬೇಕು, ನೀವು ಯಾವಾಗ ನಿಮ್ಮ ಲೈಫಲ್ಲಿ ಸೆಟ್ಲ್ ಆಗಿದ್ದೀನಿ, ನಾನು ಇವಾಗ ಮಗು ಬಗ್ಗೆ ಯೋಚನೆ ಮಾಡಬಹುದು ಅಂತ ಯೋಚನೆ ಮಾಡೋರು ತುಂಬ ಜನ ಇರ್ತಾರೆ. ಅಂಥ ಸಮಯದಲ್ಲೂ ಕೂಡ ನೀವು ಬಂದು IVFನ ಮೂಲಕ ನೀವು ಮಕ್ಕಳು ಮಾಡ್ಕೋಬೋದು. ಸೊ ಈ ರೀತಿ ಒಂದು ಫೆಸಿಲಿಟಿ ಅನ್ನೋದನ್ನು ಸ್ಪರ್ಶ್ ಹಾಸ್ಪಿಟ್ಲಲ್ಲಿ ರಾಜರಾಜೇಶ್ವರಿ ನಗರಲ್ಲಿ ಇವತ್ತು ಉದ್ಘಾಟನೆ ಆಯಿತು. ಆ ಉದ್ಘಾಟನೆನ ನಾನು ಮಾಡಿದ್ದೀನಿ ಅನ್ನೋದು ನನಗೆ ತುಂಬ ಹೆಮ್ಮೆ ಇದೆ. ಯಾಕಂದರೆ ತಾಯ್ತನ ಅನ್ನೋದು ಒಂದು ಅದ್ಭುತವಾದ ಫೀಲಿಂಗ್. ನಾನು ಈಗಷ್ಟೇ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇದ್ದೀನಿ. ನನ್ನ ಮಗುನ ಮುಖ ನೋಡೋದು, ಅವಳನ್ನ ನೋಡಿ ನಗೋದು, ಆ ಒಂದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಪ್ರತಿ ತಾಯಿಯಂದರು ಯಾರ್ಯಾರು ಈ ವಿಡಿಯೋ ಈ ಒಂದು ಈಗ ನೋಡ್ತಾ ಇದ್ದಾರೆ ಅವರು ಎಕ್ಸ್ಪೀರಿಯೆನ್ಸ್ ಮಾಡಿರ್ತಾರೆ. ಇಟ್ಸ್ ಸಮಥಿಂಗ್ ಬಿಯಾಂಡ್ ವರ್ಡ್ಸ್. ಸೊ ನಿಮ್ಮ ಕನಸುಗಳು, ನೀವು ತಾಯಿ ಆಗಬೇಕು ಅಂತ ಇದ್ದರೆ ಆ ಕನಸನ್ನು ಏನು ಹೇಳೋದು, ಆ ಕನಸು ನನಸು ಮಾಡೋದಕ್ಕೆ ತುಂಬ ದಿನ ಆಯ್ತಲ್ಲ ಕಾರ್ಯಕ್ರಮಕ್ಕೆ ಹೋಗದೆ, ವರ್ಡ್ಸೇ ಬರ್ತಾ ಇಲ್ಲ. ಆ ಕನಸನ್ನ ನನಸು ಮಾಡೋದಕ್ಕೆ ಇಲ್ಲಿ ಸ್ಪರ್ಶ್ ಹಾಸ್ಪಿಟ್ಲಲ್ಲಿ ಒಂದು ಹೊಸ IVF ಫೆಸಿಲಿಟಿ ಓಪನ್ ಆಗಿದೆ. ಬನ್ನಿ, ಡಾಕ್ಟರ್ ಅರುಣಾ ಇರ್ತಾರೆ ನಿಮ್ಮೆಲ್ಲ ಕ್ವೆಶನ್ಸ್ಗೆ ಆನ್ಸರ್ ಮಾಡೋದಕ್ಕೆ, ನಿಮ್ಮೆಲ್ಲ ಡೌಟ್ಸ್ನ ಕ್ಲಿಯರ್ ಮಾಡೋದಕ್ಕೆ. ಬನ್ನಿ, ಅವ್ರನ್ನ ಭೇಟಿಯಾಗಿ ನಿಮ್ಮ ಕನಸನ್ನು ನನಸು ಮಾಡಿಕೊಳ್ಳಿ. ನಮಗೆ ಭಾಳ ವಿಶೇಷ ದಿನ. ಸ್ಪೆಷಲಿ ಹರ್ಷಿಕಾ ನಮ್ಮ ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ. ನಾವು ಇದೇ ಮಾತಾಡ್ತಿದ್ವಿ, ನೋಬಡಿ ಮೋರ್ ಅಪ್ರಾಪ್ರಿಯೇಟ್, ಶಿ ಈಸ್ ದ ರೈಟ್ ಪರ್ಸನ್ ಫಾರ್ ದಿಸ್ ಅಕೇಶನ್ ಅಂತ. ಮೆಡಿಕಲ್ ಸೈನ್ಸ್ ಭಾಳ ಮುಂದೆ ಹೊರಟಿದೆ. ಏನು ಮಾಡೋಕ್ಕೆ ಸಾಧ್ಯ ಇವತ್ತು ಮೆಡಿಕಲ್ ಸೈನ್ಸಲ್ಲಿ ಅಂದರೆ ಇಮ್ಯಾಜಿನ್ ಮಾಡೋಕ್ಕಾಗಲ್ಲ. ಈಗ 10 ವರ್ಷ ಹಿಂದೆ ಏನಿತ್ತು, ಈಗ ಭಾಳ ಚೇಂಜಸ್ ಆಗಿದೆ. ಆದರೆ ಈ ಚೇಂಜಸ್ ಕೆಲವೊಬ್ಬರು ಜನಕ್ಕೆ ಮಾತ್ರ ಸೀಮಿತವಾಗಿದೆ, ಮುಂದುವರೆದ ಕಂಟ್ರಿಗಳಿಗೆ ಮಾತ್ರ ಸೀಮಿತವಾಗಿದೆ ಅನ್ನೋದು ಒಂದು ಯಾವಾಗ ಒಂದು ಕುಗ್ಗು ಇತ್ತು ನನ್ನ ಮನಸ್ಸಲ್ಲಿ. ನಾವು ಸ್ಪರ್ಶ್ ಹಾಸ್ಪಿಟಲ್ ಶುರು ಮಾಡಿ ಈಗ 19 ವರ್ಷ ಆಯಿತು. ಈ 19 ವರ್ಷದಲ್ಲಿ ನಾವು ಎಷ್ಟೊಂದು ನಮ್ಮ ದೇಶಕ್ಕೆ ತರೋಕ್ಕಾಗಿದೆ. ಎಲ್ಲ ಸ್ಕಿಲ್ ಸೆಟ್ಸ್ ಆಗಲಿ, ಪ್ರಾಸೆಸಸ್ ಆಗಲಿ, ಸಕ್ಸಸ್ ರೇಟ್ಸ್ ಆಗಲಿ, ಏನು ತರೋಕ್ಕಾಗಿದೆ ಅದು ನೆನೆಸ್ಕೊಂಡಾಗ ಭಾಳ ಹೆಮ್ಮೆ ಆಗುತ್ತೆ. ಇದೆಲ್ಲ ಸಾರ್ಥಕ ಅನಿಸುತ್ತೆ. ಈಗ IVF ಸಕ್ಸಸ್ ರೇಟ್ಸ್, ಗ್ಲೋಬಲ್ ಸ್ಟ್ಯಾಂಡರ್ಡ್ಸ್ ಏನಿದೆ ಅದು ನಾವು ಇಲ್ಲೇ ಮಾಡಿ ತೋರ್ಸೋಕ್ಕೆ ಸಾಧ್ಯ ಇದೆ. ಹಾಗಾಗಿ ಈ ಮೆಡಿಕಲ್ ಸೈನ್ಸ್ ಅನುಕೂಲ ಎಷ್ಟು ಜನಕ್ಕಾಗುತ್ತೋ ನಮ್ಮ ಜನಕ್ಕೆ, ನಮ್ಮ ಸುತ್ತಮುತ್ತಲು ಇರೋರಿಗೆ ಕಮ್ಮಿ ಖರ್ಚಲ್ಲಿ ಹೇಗೆ ಮಾಡಿಕೊಡೋಕ್ಕಾಗುತ್ತೆ, ಅವ್ರ ಮುಖದಲ್ಲಿ ಖುಷಿ ನೋಡಿದಾಗ ನಾವು ಎಷ್ಟು ಕಷ್ಟಪಡ್ತೀವೋ ಅದನ್ನೆಲ್ಲ ಒಂದು ಸಾರ್ಥಕ ಅನಿಸುತ್ತೆ. ಅದಕ್ಕೆ ಇವತ್ತು IVF ಲಾಂಚ್ ಮಾಡಿರೋದು RR ನಗರ್ ಸ್ಪರ್ಶಲ್ಲಿ ಒಂದು ಭಾಳ ಹೆಮ್ಮೆ ಆಗುವಂಥ ದಿನ. ಡಾಕ್ಟರ್ ಅರುಣಾ ಅವರು ಇದನ್ನು ಲೀಡರ್ಶಿಪ್ ರೋಲಲ್ಲಿ ಇದನ್ನು ಮುಂದುವರಿಸ್ಕೊಂಡು ಹೋಗಿ ಬಹಳಷ್ಟು ಜನರಿಗೆ ಒಂದು ಸಂತೋಷ ಕೊಡ್ತಾರೆ ಅಂತ ಭಾವಿಸಿದ್ದಾರೆ. ಅದರಲ್ಲಿ ಕಾಸ್ಟಲ್ಲಿ ಬಹಳ ಥರದ್ದು ಡಿಫ್ರೆಂಟ್ ಥಿಂಗ್ಸ್ ಇರ್ತದೆ, ಪ್ಯಾಕೇಜಸ್ ಇರ್ತದೆ, ವೇರಿಯೇಷನ್ಸ್ ಇರ್ತದೆ. ಡಾಕ್ಟರ್ ಅರುಣಾ ಅವರು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ. ಇಟ್ ಬಿ ಎ ಪ್ರಿಟಿ ಕಾಂಪ್ರಿಹೆನ್ಸಿವ್ ಒಂದು ಪ್ಯಾಕೇಜಸ್ ಅಂತ ಮಾಡಿ ಪ್ರಿಂಟ್ ಮಾಡಿ ಕೊಟ್ಟಿರ್ತಾರೆ ಅದನ್ನು. ಹಾಗಾಗಿ ದುಡ್ಡಿಗಿಂತ ಜಾಸ್ತಿ ಅನುಭವನ ಅವರಿಗೆ ಡೆಲಿವರಿ ಮಾಡಬೇಕು ಅನ್ನೋದೇ ನಮ್ಮ ಮುಖ್ಯವಾದ ಉದ್ದೇಶ. ನಾನು ಡಾಕ್ಟರ್ ಅರುಣಾ ಹತ್ರ ಮಾತಾಡ್ತಿದ್ದೆ ಪ್ರೋಗ್ರಾಮಿನ ಮೊದಲು. ದುಡ್ಡು ಹೆಚ್ಚಾಗಲಿ ಕಮ್ಮಿ ಆಗಲಿ ಬಂದವ್ರಿಗೆ ಯಾರಿಗೂ ನಿರಾಕರಿಸಬೇಡಿ, ಎಲ್ಲರಿಗೂ ಮಾಡಿ. ಇವತ್ತಿಲ್ಲ ನಾಳೆ ಆ ದುಡ್ಡು ಮಲ್ಟಿಪ್ಲೈ ಆಗುತ್ತೆ. ವಿ ಶುಡ್ ಸರ್ವ್ ಆ್ಯಸ್ ಮೆನಿ ಪೀಪಲ್ ಆಸ್ ಪಾಸಿಬಲ್ ಅನ್ನೋದೇ ನಮ್ಮ ಮುಖ್ಯವಾದ ಉದ್ದೇಶ. ಹೆಸಿಟೇಟ್ ಮಾಡಬೇಡಿ, ದುಡ್ಡಿನ ಬಗ್ಗೆ ಯೋಚನೆ ಮಾಡಬೇಡಿ. ಬನ್ನಿ, ನಾವು ನಮ್ಮ ಹತ್ರ ಒಂದು ಸ್ಪರ್ಶ್ ಫೌಂಡೇಶನ್ ಅಂತ ಇದೆ. ಫೌಂಡೇಶನಲ್ಲಿ ಬೆಂಗಳೂರು ಇಸ್ ಬ್ಲೆಸ್ಡ್ ವಿತ್ ಲಾಟ್ ಆಫ್ ಗುಡ್ ಪೀಪಲ್. ಭಾಳಷ್ಟು ಜನ ಹಣವಂತರಿದ್ದಾರೆ, ಭಾಳಷ್ಟು ಜನ ಭಾಳೊಂದು ಸಾಧನೆ ಮಾಡಿದವರಿದ್ದಾರೆ. ಅಂಥವರೆಲ್ಲ ನಮ್ಮ ಫೌಂಡೇಶನ್ಗೆ ಧಾರಾಳವಾಗಿ ದುಡ್ಡು ಕೊಡ್ತಾರೆ. ಸೊ ಹಾಗಾಗಿ ನಮ್ಮ ಫೌಂಡೇಶನ್ ಇಸ್ ಅ ರಿಚ್ ಫೌಂಡೇಶನ್. ಯಾರಿಗಾದರೂ ಹಣದ ಅಭಾವ ಇದ್ದರೆ ನಮ್ಮ ಫೌಂಡೇಶನ್ ಮುಖಾಂತರವಾಗಿ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಿಮ್ಗೆ ಒಳ್ಳೆಯದಾದರೆ ಅದರಿಗಿನ ಖುಷಿ ನಮ್ಗೆ ಯಾವುದೂ ಇಲ್ಲ. ಹಣ ಬರ್ತದೆ ಹೋಗ್ತದೆ, ಬಟ್ ದ್ಯಾಟ್ ಎಬಿಲಿಟಿ ಟು ಡೆಲಿವರ್, ಇದು ನಾವು ದೇವ್ರ ಕೆಲಸ ಅಂತ ಭಾವಿಸಿದ್ದೀವಿ. ನಮ್ಮ ಮುಖಾಂತರವಾಗಿ ದೇವ್ರು ಮಾಡೋವಂಥ ಕೆಲಸ ಇದು. ಹಾಗಾಗಿ ನಾವು ಇದೊಂದು ಭಾಳ ಹೆಮ್ಮೆಯಿಂದ ಭಾಳ ಉತ್ಸಾಹದಿಂದ ಮಾಡ್ತೀವಿ.
ಹಣದ ಬಗ್ಗೆ ಜಾಸ್ತಿ ಯೋಚನೆ ಮಾಡ್ತೀವಿ. ವೆರಿ ನೈಸ್. ಹೇಳಿ ಸೊ ಇಟ್ ಶುಡ್ ಬಿ ಲೈಕ್ ಒಂದು ಲಕ್ಷದ ಒಳಗೆ ಮುಗಿಸೋಣ ಅಂತ ಎಲ್ಲನೂ ಸೇರಿ. ಸೊ ದಟ್ ವುಡ್ ಬಿ ತುಂಬ ಲೋ ಕಾಸ್ಟ್ ಆಗುತ್ತೆ. ಯಾರು ತೀರಾ ಅಫೋರ್ಡ್ ಮಾಡೋಕ್ಕಾಗದೇ ಇರೋರು ಇರ್ತಾರೆ ಅವರಿಗೆ ಅಂಥ ಪ್ಯಾಕೇಜ್ ಕೊಡೋಣ ಅಂತ. ಆ್ಯಂಡ್ ನಾರ್ಮಲಾಗಿ ಇವಾಗ ಮುಂಚೆ ಇನ್ಶೂರೆನ್ಸ್ ಇರ್ತಿರಲಿಲ್ಲ IVFಗೆ, ಈಗ ಕಾರ್ಪೊರೇಟಿಂದ ಇನ್ಶೂರೆನ್ಸು ಕೂಡ ಅವೈಲಬಿಲಿಟಿ ಇದೆ. ಸೊ ಹಾಗಾಗಿ ಇನ್ಶೂರೆನ್ಸ್ ಅವೈಲ್ ಮಾಡ್ಕೊಳ್ಳೋರವ್ರಿಗೆ ರೆಗ್ಯುಲರ್ ಪ್ಯಾಕೇಜ್ ಕೊಡೋಣ ಅಂತ. ಆ್ಯಂಡ್ ಕಮಿಂಗ್ ಟು ದ ಸೆಂಟರ್, ನಾನು ಮುಂಚೆ ಇಲ್ಲಿ ವರ್ಕ್ ಮಾಡಿದ್ದೀನಿ, ಎಲ್ಲ ಬೇರೆ ಸೆಂಟರ್ಸಲ್ಲೂ ವರ್ಕ್ ಮಾಡಿದ್ದೀನಿ. ಸರ್ ಅಂತ ಒಳ್ಳೆ ಚೇರ್ಮನ್ ನಮಗೆಲ್ಲೂ ಸಿಗೋದಿಲ್ಲ. ಬಿಕಾಸ್ ಈಸ್ ಓಕೆ ಟು ಗಿವ್, ಯಾರು ಬರ್ತಾರೋ ಅವರಿಗೆ ವಾಪಸ್ ಕಳ್ಸೋದು ಬೇಡ ಅಂತ. ಯಾರಿಗೆ ಅವೈಲ್ ಬೇಕೇ ಬೇಕು IVF ಅಂತ ಅಂದವ್ರಿಗೆ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಪ್ಯಾಕೇಜಲ್ಲೇ ಮಾಡಿಕೊಡೋಣ ಅಂತಿದ್ದೀವಿ. ಆ್ಯಂಡ್ ಸಕ್ಸಸ್ ರೇಟಿಗೆ ಬಂದರೆ ವಿ ಆರ್ ವೆರಿ ಗುಡ್. ಹತ್ತತ್ರ 60 to 70% ತನಕ ಸಕ್ಸಸ್ ಕೊಟ್ಟಿದ್ದೀವಿ. ಕೆಲವು ಸತಿ ಈವನ್ 100% ಹೋಗಿದೆ ಫ್ಯೂ ಮಂತ್ಸ್ಗಳಲ್ಲಿ. ಸೊ ವಿ ಆರ್ ವೆರಿ ಹ್ಯಾಪಿ ವಿತ್ ದ ಲ್ಯಾಬ್ ಆ್ಯಂಡ್ ದ ಎಂಬ್ರಿಯಾಲಜಿಸ್ಟ್ ಹಿಯರ್. ಸೊ ಹೋಪ್ಫುಲಿ ವಿ ಶುಡ್ ಗಿವ್ ಗುಡ್ ಹೋಪ್ಸ್ ಇನ್ ಫ್ಯೂಚರ್. ಎಲ್ಲ ಡ್ರೀಮ್ಸು ಶುಡ್ ಕಮ್ ಥ್ರೂ.